ಕಾಗವಾಡ ಶಾಸಕ ರಾಜು ಕಾಗೆ ಎದುರಲ್ಲೇ ಕಾರ್ಯಕರ್ತನೊಬ್ಬ ಸೆಲ್ಫಿ ವಿಡಿಯೋ ಮಾಡಿ ಧಮಕಿ ಹಾಕಿದ ವಿಡಿಯೋ ಎಲ್ಲೆಡೆ ಸದ್ದು ಮಾಡಿದೆ. ಜನಪ್ರತಿನಿಧಿಗಳ ಎದುರಲ್ಲೇ ವಿಡಿಯೋ ಮಾಡಿ ಶಾಸಕರ ತಂಟಿಗೆ ಬಂದ್ರೆ ಕೈಕಾಲು ಮುರಿಯೋದಾಗಿ ಬೆದರಿಕೆ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತನ ನಡೆಗೆ ಇದೀಗ ಎಲ್ಲೆಡೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬೆಬಣೂರು ಗ್ರಾಮದ ಗ್ರಾಮದೇವತೆ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಚುರಮುಲೆ ಎಂಬಾತನಿಂದ ಶಾಸಕರ ಮುಂದೆ ನಿಂತು ಮಾಧ್ಯಮದವರಿಗೆ ಕೈಕಾಲು ಮುರಿಯೋ ಬೆದರಿಕೆ ಹಾಕಿದ್ದಾನೆ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ನಡೆಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ವರದಿ ದಾವಲ ಮಲ್ಲಿಕಾರ್ಜುನ, ಎಬಿ ನ್ಯೂಸ್. ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕಾ ನಮ್ಮ ಜನಪ್ರಿಯ ಶಾಸಕರಾದ ರಾಜಣ್ಣ ಕಾಗೆ ಅವರು ನಮ್ಮ ಬೆವನೂರು ಅಮೋಘ ಸಿದ್ದನ ಜಾತ್ರೆಗೆ ಬಂದಿದ್ದಾರೆ. ಸದಾಕಾಲ ಅವ್ರ ಫ್ಯಾಮಿಲಿ ಮ್ಯಾಗ ಭೀ 1700 ನಾವು ಕೊಡಿಸಿದ್ರೆ 1700 ಕರಿಕಂಬಳಿ ಒಡೆಯಾರ್ದ ಆಶೀರ್ವಾದ ಇರಲಿ. ಯಾಕಂದ್ರೆ ಈಗ ಹೇಳತ್ತೀನಿ ಓಪನ್ ನಮ್ಮ ಕಾಗೆ ಸಾಹೇಬ್ರು ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನೆ ಹೋಗಿ ಕೈಕಾಲು ಮುರಿತೀವಿ. ಮತ್ತು ಇಲ್ರಿ ಕಪ್ರಿ ನಮ್ಮ ಕಾಗೆ ಸಾಹೇಬ್ರು ಅಂದ್ರೆ ಪಾಪ ಅವ್ರ ದೇವ್ರ ಗತೆ ಶಿಕಾರ ನಮ್ಮ ಕಾಂಗ್ರೆಸ್ MLA ಮತ್ತು ಇವ ಬಾಂಬೆದಾಗ ಬಾಂಬೆ ಓಡಿ ಹೋಗ್ಯಾನ. ಹಂಗೆ ಯಾರ ನೀವು ಬೇರೆದವ್ರು ಯಾರ ಟಾರ್ಚರ್ ಪಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಐತಿ ಮತ್ತು ನಾವು ಅದೀವಿ.